ದೂರುಗಾರ ಇಬ್ಬರೂ ಕೂಡ ಈಗ ಎಸ್ಐಟಿ ಜೊತೆಗೆ ಆ ಸ್ಥಳದಲ್ಲಿದ್ದಾರೆ. ಅಸ್ಥಿಪಂಜರಗಳ ಹುಡುಕಾಟಕ್ಕೆ ಭೂಮಿಯೊಳಗೆ ಎಲುಬು ಮೂಳೆ ಇದ್ರೆ ಗೊತ್ತಾಗಲಿದೆ ಜಿಪಿಆರ್ ಮೂಲಕ. ಮಾನವ ಶ್ರಮದ ಜೊತೆ ಸಮಯವನ್ನು ಇದರಲ್ಲಿ ಉಳಿಸಬಹುದು. ರಿಪಬ್ಲಿಕ್ ಕನ್ನಡಕ್ಕೆ ಭೂವಿಜ್ಞಾನಿ HSM ಪ್ರಕಾಶ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಜಿಪಿಆರ್ ಮೆಷಿನ್ ಹೆಚ್ಚಾಗಿ ಸೇನೆಯಲ್ಲಿ ಬಳಸುತ್ತಿರುವ ಸಾವಿನ ಪ್ರಕರಣ ಎಸ್ಐಟಿ ತನಿಖೆ ಮಾಡುತ್ತಿದೆ. 12 ಸ್ಥಳಗಳನ್ನ ಈಗ ಪರಿಶೀಲನೆ ಮಾಡಿದೆ. 13ನೇ ಸ್ಥಳಕ್ಕೆ ಇದೀಗ ಜಿಪಿಆರ್ ಬಳಕೆ ಮಾಡಲು ಮುಂದಾಗಿದ್ದಾರೆ. ಯಾಕಂದ್ರೆ ಅಲ್ಲಿ ಅಗಿಯೋಕ್ಕಾಗಲ್ಲ, ಅದರಿಂದ ತುಂಬಾ ಸಮಸ್ಯೆ ಆಗಬಹುದು ಎಂಬ ದೃಷ್ಟಿಯಿಂದ ಈಗ ಜಿಪಿಆರ್ ಮಿಷನ್ ಮುಖಾಂತರ ಅಲ್ಲಿ ಪರಿಶೀಲನೆಗೆ ಮುಂದಾಗಿದೆ ಎಸ್ಐಟಿ ತಂಡ. ಈ ಜಿಪಿಆರ್ ಅಂದ್ರೆ ಏನು, ಯಾವ ರೀತಿ ಕೆಲಸ ಮಾಡುತ್ತೆ, ಈ ಒಂದು ವಿಷಯಕ್ಕೆ ಮಾತಾಡೋದಕ್ಕೆ ನಮ್ಮ ಜೊತೆ ಈಗ ಭೂವಿಜ್ಞಾನಿ HSM ಪ್ರಕಾಶ್ ಇದ್ದಾರೆ. ಮಾತಾಡಿಸ್ತೀನಿ ಸರ್. ಈಗ 12 ಸ್ಥಳಗಳನ್ನ ಉತ್ಖನನ ಮಾಡಿದ್ದಾರೆ. ಈಗ 13ನೇ ಸ್ಥಳ ಅಲ್ಲಿ ಅಗಿಯಕ್ಕಾಗ್ತಿಲ್ಲ. ಒಂದ್ ಕಡೆ ಟ್ರಾನ್ಸ್ಫಾರ್ಮ್ ಇದೆ, ಪಕ್ಕದಲ್ಲಿ ರೋಡ್ ಇದೆ, ತುಂಬಾ ಸಮಸ್ಯೆ ಆಗಬಹುದು ದೃಷ್ಟಿಯಿಂದ ಈಗ ಎಸ್ಐಟಿ ತಂಡ ಜಿಪಿಆರ್ ಅನ್ನ ಬಳಕೆ ಮಾಡಲು ಮುಂದಾಗಿದ್ದಾರೆ. ಸರ್, ಜಿಪಿಆರ್ ಅಂದ್ರೆ ಏನ್ ಸರ್, ಅದು ಯಾವ ರೀತಿ ಕೆಲಸ ಮಾಡುತ್ತಂತ? ನಮಸ್ಕಾರ ವೀಕ್ಷಕರಿಗೆ. ನೋಡಿ, ಜಿಪಿಆರ್ ಅಂದ್ರೆ ಗ್ರೌಂಡ್ ಪೆನಿಟ್ರೇಷನ್ ರಾಡಾರ್ ಟೆಕ್ನಿಕ್ ಅಂತ. ಅದಕ್ಕೆ ಸ್ಪೆಷಲ್ ಎಕ್ವಿಪ್ಮೆಂಟ್ ಬರುತ್ತೆ. ಬೇರೆ ಬೇರೆ ಪರ್ಪಸ್ಗೆ ಬೇರೆ ಬೇರೆ ಎಕ್ವಿಪ್ಮೆಂಟ್ಸ್ ಇರುತ್ತೆ. ಮಿಲಿಟರಿನಲ್ಲಿ ಕೂಡ ಈ ರೀತಿಯ ಗ್ರೌಂಡ್ ಪೆನಿಟ್ರೇಷನ್ ರಾಡಾರ್ ಉಪಯೋಗಿಸ್ತಾರೆ. ಈಗ ಬಾರ್ಡರ್ ನಲ್ಲಿ ದಟ್ ಸೈಡ್ ಆಫ್ ದಿ ಬಾರ್ಡರ್ ಟು ದಿಸ್ ಸೈಡ್ ಆಫ್ ದಿ ಬಾರ್ಡರ್ ಅಂಡರ್ಗ್ರೌಂಡ್ ಟನಲ್ಸ್ ಮಾಡಿರ್ತಾರೆ ಟೆರರಿಸ್ಟ್ಗಳು, ಅವರ ಸೈನಿಕರು ಬರೋದಕ್ಕೆ. ಅಂತ ಸಂದರ್ಭದಲ್ಲಿ ಆ ಟನಲ್ ಎಲ್ಲಿದೆ, ಯಾವ ಡೆಪ್ತ್ ಅಲ್ಲಿ ಇದೆ ಅಂತ ಕಂಡುಹಿಡಿಯೋದಕ್ಕೆ ಈ ರೀತಿಯ ಪೆನಿಟ್ರೇಷನ್ ಎಕ್ವಿಪ್ಮೆಂಟ್ ಇಂದ ಮಾಡಬಹುದು. ಅದ್ರ ಮೂಲಕ ಒಂದು ಸಿಗ್ನಲ್ ಒಳಗಡೆ ಕಳಿಸಿದ್ರೆ ಆ ಸಿಗ್ನಲ್ ಯಾವ ಅಡೆತಡೆ ಇಲ್ಲದೆ ಇದ್ರೆ ಸೀದಾ ಹೋಗ್ತಾ ಇರುತ್ತೆ. ಅದು ಇನ್ಸ್ಟ್ರೂಮೆಂಟ್ ಅಲ್ಲಿ ಗೊತ್ತಾಗುತ್ತೆ. ಅದು ಎಲ್ಲಿ ಅಡೆತಡೆ ಬರುತ್ತೆ, ಯಾವ್ದಾದ್ರು ಹಾರ್ಡ್ ರಾಕ್ ಇದ್ರೆ ಅಥವಾ ಬೇರೆ ಏನಾದ್ರು ತಡೆ ಇದ್ರೆ, ನೀರು ಬಂದ್ರೆ ಆಗ ಅದು ಪಾತ್ ಚೇಂಜ್ ಆಗುತ್ತೆ ಅಥವಾ ನಿಂತು ಬಿಡುತ್ತೆ. ಇಲ್ಲಿ ಟನಲ್ಗಳಲ್ಲಿ ಖಾಲಿ ಸ್ಪೇಸ್ ಇರುತ್ತೆ, ಅಲ್ಲಿ ಅದು ಕ್ವಿಕ್ ಆಗಿ ಪಾಸ್ ಆಗುತ್ತೆ. ಅದು ಇದ್ರಲ್ಲಿ ಸ್ಕ್ರೀನ್ ಅಲ್ಲಿ ಗೊತ್ತಾಗುತ್ತೆ. ಅದನ್ನೆಲ್ಲ ಪ್ಲಾಟ್ ಮಾಡಿ ಪ್ರಿಂಟ್ಔಟ್ ತಗೊಂಡಾಗ ನಮಗೆ ಟನಲ್ ಎಲ್ಲಿದೆ ಒಂದು ಏರಿಯಾದಲ್ಲಿ ಮತ್ತೆ ಯಾವ ಆಳದಲ್ಲಿದೆ ಅದು ಗೊತ್ತಾಗುತ್ತೆ. ಯಾಕೆಂದ್ರೆ ವಾಸ್ಟ್ ಏರಿಯಾ. ಈಗ ನಾವು ಫ್ರಂಟ್ಗೆ ಹೋದಾಗ, ಕಾಡುಗಳಿಗೆ ಹೋದಾಗ ಸಿಕ್ಕಾಪಟ್ಟೆ ಏರಿಯಾ ಇರುತ್ತೆ. ಅದನ್ನ ನಾವು ಎಲ್ಲಾ ಕಡೆ ಅಗಿಯೋದಕ್ಕೂ ಆಗಲ್ಲ, ಎಲ್ಲಾ ಕಡೆ ಸ್ಕ್ಯಾನ್ ಮಾಡೋದಕ್ಕೂ ಆಗಲ್ಲ. ಆದ್ರೆ ಈ ಪ್ರಸಂಗದಲ್ಲಿ ಈ ಅನಾಮಿಕ ವ್ಯಕ್ತಿ ಏನು ಜಾಗಗಳು ತೋರಿಸ್ತಾ ಇದ್ದಾರೆ, ಅದರಲ್ಲಿ ಕೆಲವು ಸಿಕ್ಕಿವೆ, ಕೆಲವು ಸಿಕ್ಕಿಲ್ಲ. ಅದೊಂದು ತಪ್ಪಿಲ್ಲ, ನೆನಪಿನ ಆಧಾರದ ಮೇಲೆ ಅವ್ರು ಹೇಳ್ತಾ ಇದ್ದಾರೆ. ಅವ್ರು ಯಾವುದೋ ಒಂದು ನೇರಳೆ ಮರ ಇತ್ತು, ಅದ್ರ ಪಕ್ಕದಲ್ಲಿ ಊತಿದ್ದೆ ಅಂತ ಅವ್ರು ಅಂದಿರ್ತಾರೆ. ಈಗ ನೇರಳೆ ಮರನೇ ಇರಲ್ಲ, ಕಡ್ದಾಕ್ಬಿಟ್ಟಿರ್ತಾರೆ. ಆಗ ಕನ್ಫ್ಯೂಷನ್ ಆಗುತ್ತೆ. ಸೊ ಅಂತ ಸಂದರ್ಭದಲ್ಲಿ ಈ ಎಕ್ಸ್ಟ್ರಾ ಎಕ್ಸ್ಕವೇಷನ್ ಮತ್ತೆ ಲೇಬರ್ ಟೈಮ್ ಅದೆಲ್ಲ ಉಳಿಸೋದಕ್ಕೋಸ್ಕರ ಈಗೇನ್ ಮಾಡೋದು, ಒಂದು 500 ಮೀಟರ್ ಬೈ 500 ಮೀಟರ್ ಪ್ರದೇಶ ಅಥವಾ ಈ ಏರಿಯಾ ಅಂತ ಹೇಳಿದಾಗ ಒಂದು ಬೇಡ 200 ಮೀಟರ್ ಬೈ 200 ಮೀಟರ್ ಆರ್ 100 ಮೀಟರ್ ಬೈ 100 ಮೀಟರ್ ಅವಶ್ಯಕತೆಗೆ ಅನುಸಾರವಾಗಿ ಸೆಲೆಕ್ಟ್ ಮಾಡ್ಕೊಂಡು ಅದನ್ನ ಈ ಒಂದು ಜಿಪಿಆರ್ ಟೆಕ್ನಿಕ್ ಇಂದ ಕ್ಲೋಸ್ ಸ್ಪೇಸ್ಡ್ ಟ್ರಾವರ್ಸಿಂಗ್ ಮಾಡಿ ಪ್ರೊಫೈಲಿಂಗ್ ಮಾಡೋದ್ರಿಂದ ನಮ್ಗೆ ಅದೆಲ್ಲಿದ್ರು ಕೂಡ ಪತ್ತೆ ಹಚ್ಚಬಹುದು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಇದಿಷ್ಟು HSM ಪ್ರಕಾಶ್ ಅವರ ಮಾತಾಗಿತ್ತು. ಅಂದ್ರೆ ಈ ಒಂದು ಮಿಷನ್ ತುಂಬಾ ಅನುಕೂಲವಾಗುತ್ತೆ, ತನಿಖೆಗೆ ಉಪಯೋಗ ಆಗಬಹುದು ಅಂತ ಒಂದು ಕಡೆ ಸ್ಪಷ್ಟನೆ ನೀಡಿದ್ದಾರೆ. ಕ್ಯಾಮರಾ ಪರ್ಸನ್ ಶಿವ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ದೂರುಗಾರ ಇಬ್ಬರೂ ಕೂಡ ಈಗ ಎಸ್ಐಟಿ ಜೊತೆಗೆ ಆ ಸ್ಥಳದಲ್ಲಿದ್ದಾರೆ. ಅಸ್ಥಿಪಂಜರಗಳ ಹುಡುಕಾಟಕ್ಕೆ ಭೂಮಿಯೊಳಗೆ ಎಲುಬು ಮೂಳೆ ಇದ್ರೆ ಗೊತ್ತಾಗಲಿದೆ ಜಿಪಿಆರ್ ಮೂಲಕ. ಮಾನವ ಶ್ರಮದ ಜೊತೆ ಸಮಯವನ್ನು ಇದರಲ್ಲಿ ಉಳಿಸಬಹುದು. ರಿಪಬ್ಲಿಕ್ ಕನ್ನಡಕ್ಕೆ ಭೂವಿಜ್ಞಾನಿ HSM ಪ್ರಕಾಶ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಜಿಪಿಆರ್ ಮೆಷಿನ್ ಹೆಚ್ಚಾಗಿ ಸೇನೆಯಲ್ಲಿ ಬಳಸುತ್ತಿರುವ ಸಾವಿನ ಪ್ರಕರಣ ಎಸ್ಐಟಿ ತನಿಖೆ ಮಾಡುತ್ತಿದೆ. 12 ಸ್ಥಳಗಳನ್ನ ಈಗ ಪರಿಶೀಲನೆ ಮಾಡಿದೆ. 13ನೇ ಸ್ಥಳಕ್ಕೆ ಇದೀಗ ಜಿಪಿಆರ್ ಬಳಕೆ ಮಾಡಲು ಮುಂದಾಗಿದ್ದಾರೆ. ಯಾಕಂದ್ರೆ ಅಲ್ಲಿ ಅಗಿಯೋಕ್ಕಾಗಲ್ಲ, ಅದರಿಂದ ತುಂಬಾ ಸಮಸ್ಯೆ ಆಗಬಹುದು ಎಂಬ ದೃಷ್ಟಿಯಿಂದ ಈಗ ಜಿಪಿಆರ್ ಮಿಷನ್ ಮುಖಾಂತರ ಅಲ್ಲಿ ಪರಿಶೀಲನೆಗೆ ಮುಂದಾಗಿದೆ ಎಸ್ಐಟಿ ತಂಡ. ಈ ಜಿಪಿಆರ್ ಅಂದ್ರೆ ಏನು, ಯಾವ ರೀತಿ ಕೆಲಸ ಮಾಡುತ್ತೆ, ಈ ಒಂದು ವಿಷಯಕ್ಕೆ ಮಾತಾಡೋದಕ್ಕೆ ನಮ್ಮ ಜೊತೆ ಈಗ ಭೂವಿಜ್ಞಾನಿ HSM ಪ್ರಕಾಶ್ ಇದ್ದಾರೆ. ಮಾತಾಡಿಸ್ತೀನಿ ಸರ್. ಈಗ 12 ಸ್ಥಳಗಳನ್ನ ಉತ್ಖನನ ಮಾಡಿದ್ದಾರೆ. ಈಗ 13ನೇ ಸ್ಥಳ ಅಲ್ಲಿ ಅಗಿಯಕ್ಕಾಗ್ತಿಲ್ಲ. ಒಂದ್ ಕಡೆ ಟ್ರಾನ್ಸ್ಫಾರ್ಮ್ ಇದೆ, ಪಕ್ಕದಲ್ಲಿ ರೋಡ್ ಇದೆ, ತುಂಬಾ ಸಮಸ್ಯೆ ಆಗಬಹುದು ದೃಷ್ಟಿಯಿಂದ ಈಗ ಎಸ್ಐಟಿ ತಂಡ ಜಿಪಿಆರ್ ಅನ್ನ ಬಳಕೆ ಮಾಡಲು ಮುಂದಾಗಿದ್ದಾರೆ. ಸರ್, ಜಿಪಿಆರ್ ಅಂದ್ರೆ ಏನ್ ಸರ್, ಅದು ಯಾವ ರೀತಿ ಕೆಲಸ ಮಾಡುತ್ತಂತ?
ನಮಸ್ಕಾರ ವೀಕ್ಷಕರಿಗೆ. ನೋಡಿ, ಜಿಪಿಆರ್ ಅಂದ್ರೆ ಗ್ರೌಂಡ್ ಪೆನಿಟ್ರೇಷನ್ ರೆಡಾರ್ ಟೆಕ್ನಿಕ್ ಅಂತ. ಅದಕ್ಕೆ ಸ್ಪೆಷಲ್ ಎಕ್ವಿಪ್ಮೆಂಟ್ ಬರುತ್ತೆ. ಬೇರೆ ಬೇರೆ ಪರ್ಪಸ್ಗೆ ಬೇರೆ ಬೇರೆ ಎಕ್ವಿಪ್ಮೆಂಟ್ಸ್ ಇರುತ್ತೆ. ಮಿಲಿಟರಿನಲ್ಲಿ ಕೂಡ ಈ ರೀತಿಯ ಗ್ರೌಂಡ್ ಪೆನಿಟ್ರೇಷನ್ ರೆಡಾರ್ ಉಪಯೋಗಿಸ್ತಾರೆ. ಈಗ ಬಾರ್ಡರ್ ನಲ್ಲಿ ದಟ್ ಸೈಡ್ ಆಫ್ ದಿ ಬಾರ್ಡರ್ ಟು ದಿಸ್ ಸೈಡ್ ಆಫ್ ದಿ ಬಾರ್ಡರ್ ಅಂಡರ್ಗ್ರೌಂಡ್ ಟನಲ್ಸ್ ಮಾಡಿರ್ತಾರೆ ಟೆರರಿಸ್ಟ್ಗಳು ಅವರ ಸೈನಿಕರು ಬರೋದಕ್ಕೆ. ಅಂತ ಸಂದರ್ಭದಲ್ಲಿ ಆ ಟನಲ್ ಎಲ್ಲಿದೆ, ಯಾವ ಡೆಪ್ತ್ ಅಲ್ಲಿ ಇದೆ ಅಂತ ಕಂಡುಹಿಡಿಯೋದಕ್ಕೆ ಈ ರೀತಿಯ ಪೆನಿಟ್ರೇಷನ್ ಎಕ್ವಿಪ್ಮೆಂಟ್ ಇಂದ ಮಾಡಬಹುದು. ಅದ್ರ ಮೂಲಕ ಒಂದು ಸಿಗ್ನಲ್ ಒಳಗಡೆ ಕಳಿಸಿದ್ರೆ ಆ ಸಿಗ್ನಲ್ ಯಾವ ಅಡೆತಡೆ ಇಲ್ಲದೆ ಇದ್ರೆ ಸೀದಾ ಹೋಗ್ತಾ ಇರುತ್ತೆ. ಅದು ಇನ್ಸ್ಟ್ರೂಮೆಂಟ್ ಅಲ್ಲಿ ಗೊತ್ತಾಗುತ್ತೆ. ಅದು ಎಲ್ಲಿ ಅಡೆತಡೆ ಬರುತ್ತೆ, ಯಾವ್ದಾದ್ರು ಹಾರ್ಡ್ ರಾಕ್ ಇದ್ರೆ ಅಥವಾ ಬೇರೆ ಏನಾದ್ರು ತಡೆ ಇದ್ರೆ, ನೀರು ಬಂದ್ರೆ ಆಗ ಅದು ಪಾತ್ ಚೇಂಜ್ ಆಗುತ್ತೆ ಅಥವಾ ನಿಂತು ಬಿಡುತ್ತೆ. ಇಲ್ಲಿ ಟನಲ್ಗಳಲ್ಲಿ ಖಾಲಿ ಸ್ಪೇಸ್ ಇರುತ್ತೆ, ಅಲ್ಲಿ ಅದು ಕ್ವಿಕ್ ಆಗಿ ಪಾಸ್ ಆಗುತ್ತೆ. ಅದು ಇದ್ರಲ್ಲಿ ಸ್ಕ್ರೀನ್ ಅಲ್ಲಿ ಗೊತ್ತಾಗುತ್ತೆ. ಅದನ್ನೆಲ್ಲ ಪ್ಲಾಟ್ ಮಾಡಿ ಪ್ರಿಂಟ್ಔಟ್ ತಗೊಂಡಾಗ ನಮಗೆ ಟನಲ್ ಎಲ್ಲಿದೆ ಒಂದು ಏರಿಯಾದಲ್ಲಿ ಮತ್ತೆ ಯಾವ ಆಳದಲ್ಲಿದೆ ಅದು ಗೊತ್ತಾಗುತ್ತೆ. ಯಾಕೆಂದ್ರೆ ವಾಸ್ಟ್ ಏರಿಯಾ, ಈಗ ನಾವು ಫ್ರಂಟ್ಗೆ ಹೋದಾಗ ಕಾಡುಗಳಿಗೆ ಹೋದಾಗ ಸಿಕ್ಕಾಪಟ್ಟೆ ಏರಿಯಾ ಇರುತ್ತೆ. ಅದನ್ನ ನಾವು ಎಲ್ಲಾ ಕಡೆ ಅಗಿಯೋದಕ್ಕೂ ಆಗಲ್ಲ, ಎಲ್ಲಾ ಕಡೆ ಸ್ಕ್ಯಾನ್ ಮಾಡೋದಕ್ಕೂ ಆಗಲ್ಲ. ಆದ್ರೆ ಈ ಪ್ರಸಂಗದಲ್ಲಿ ಈ ಅನಾಮಿಕ ವ್ಯಕ್ತಿ ಏನು ಜಾಗಗಳು ತೋರಿಸ್ತಾ ಇದ್ದಾರೆ, ಅದರಲ್ಲಿ ಕೆಲವು ಸಿಕ್ಕಿವೆ, ಕೆಲವು ಸಿಕ್ಕಿಲ್ಲ. ಅದೊಂದು ತಪ್ಪಿಲ್ಲ, ನೆನಪಿನ ಆಧಾರದ ಮೇಲೆ ಅವ್ರು ಹೇಳ್ತಾ ಇದ್ದಾರೆ. ಅವ್ರು ಯಾವುದೋ ಒಂದು ನೇರಳೆ ಮರ ಇತ್ತು, ಅದ್ರ ಪಕ್ಕದಲ್ಲಿ ಊತಿದ್ದೆ ಅಂತ ಅವ್ರು ಅಂದಿರ್ತಾರೆ. ಈಗ ನೇರಳೆ ಮರನೇ ಇರಲ್ಲ, ಕಡ್ದಾಕ್ಬಿಟ್ಟಿರ್ತಾರೆ. ಆಗ ಕನ್ಫ್ಯೂಷನ್ ಆಗುತ್ತೆ. ಸೊ ಅಂತ ಸಂದರ್ಭದಲ್ಲಿ ಈ ಎಕ್ಸ್ಟ್ರಾ ಎಕ್ಸ್ಕವೇಷನ್ ಮತ್ತೆ ಲೇಬರ್ ಟೈಮ್ ಅದೆಲ್ಲ ಉಳಿಸೋದಕ್ಕೋಸ್ಕರ ಈಗೇನ್ ಮಾಡೋದು, ಒಂದು 500 ಮೀಟರ್ ಬೈ 500 ಮೀಟರ್ ಪ್ರದೇಶ ಅಥವಾ ಈ ಏರಿಯಾ ಅಂತ ಹೇಳಿದಾಗ ಒಂದು ಬೇಡ 200 ಮೀಟರ್ ಬೈ 200 ಮೀಟರ್ ಆರ್ 100 ಮೀಟರ್ ಬೈ 100 ಮೀಟರ್ ಅವಶ್ಯಕತೆಗೆ ಅನುಸಾರವಾಗಿ ಸೆಲೆಕ್ಟ್ ಮಾಡ್ಕೊಂಡು ಅದನ್ನ ಈ ಒಂದು ಜಿಪಿಆರ್ ಟೆಕ್ನಿಕ್ ಇಂದ ಕ್ಲೋಸ್ ಸ್ಪೇಸ್ಡ್ ಟ್ರಾವರ್ಸಿಂಗ್ ಮಾಡಿ ಪ್ರೊಫೈಲಿಂಗ್ ಮಾಡೋದ್ರಿಂದ ನಮ್ಗೆ ಅದೆಲ್ಲಿದ್ರು ಕೂಡ ಪತ್ತೆ ಹಚ್ಚಬಹುದು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಇದಿಷ್ಟು HSM ಪ್ರಕಾಶ್ ಅವರ ಮಾತಾಗಿತ್ತು. ಅಂದ್ರೆ ಈ ಒಂದು ಮಿಷನ್ ತುಂಬಾ ಅನುಕೂಲವಾಗುತ್ತೆ, ತನಿಖೆಗೆ ಉಪಯೋಗ ಆಗಬಹುದು ಅಂತ ಒಂದು ಕಡೆ ಸ್ಪಷ್ಟನೆ ನೀಡಿದ್ದಾರೆ. ಕ್ಯಾಮರಾ ಪರ್ಸನ್ ಶಿವ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ದೂರುಗಾರ ಇಬ್ಬರು ಕೂಡ ಈಗ ಎಸ್ಐಟಿ ಜೊತೆಗೆ ಆ ಸ್ಥಳದಲ್ಲಿದ್ದಾರೆ. ಅಸ್ಥಿ ಪಂಜರಗಳ ಹುಡುಕಾಟಕ್ಕೆ ಭೂಮಿಯೊಳಗೆ ಎಲುಬು ಮೂಳೆ ಇದ್ರೆ ಗೊತ್ತಾಗಲಿದೆ ಜಿಪಿಆರ್ ಮೂಲಕ. ಮಾನವ ಶ್ರಮದ ಜೊತೆ ಸಮಯವನ್ನು ಇದರಲ್ಲಿ ಉಳಿಸಬಹುದು. ರಿಪಬ್ಲಿಕ್ ಕನ್ನಡಕ್ಕೆ ಭೂವಿಜ್ಞಾನಿ HSM ಪ್ರಕಾಶ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಜಿಪಿಆರ್ ಮಷಿನ್ ಹೆಚ್ಚಾಗಿ ಸೇನೆಯಲ್ಲಿ ಬಳಸುತ್ತಿರುವ ಸಾವಿನ ಪ್ರಕರಣ SIT ತನಿಖೆ ಮಾಡುತ್ತಿದೆ. 12 ಸ್ಥಳಗಳನ್ನ ಈಗ ಪರಿಶೀಲನೆ ಮಾಡಿದೆ. 13ನೇ ಸ್ಥಳಕ್ಕೆ ಇದೀಗ ಜಿಪಿಆರ್ ಬಳಕೆ ಮಾಡಲು ಮುಂದಾಗಿದ್ದಾರೆ. ಯಾಕಂದ್ರೆ ಅಲ್ಲಿ ಅಗಿಯೋಕ್ಕಾಗಲ್ಲ, ಅದರಿಂದ ತುಂಬಾ ಸಮಸ್ಯೆ ಆಗಬಹುದು ಎಂಬ ದೃಷ್ಟಿಯಿಂದ ಈಗ ಜಿಪಿಆರ್ ಮಿಷನ್ ಮುಖಾಂತರ ಅಲ್ಲಿ ಪರಿಶೀಲನೆಗೆ ಮುಂದಾಗಿದೆ SIT ತಂಡ. ಈ ಜಿಪಿಆರ್ ಅಂದ್ರೆ ಏನು, ಯಾವ ರೀತಿ ಕೆಲಸ ಮಾಡುತ್ತೆ, ಈ ಒಂದು ವಿಷಯಕ್ಕೆ ಮಾತಾಡೋದಕ್ಕೆ ನಮ್ಮ ಜೊತೆ ಈಗ ಭೂವಿಜ್ಞಾನಿ HSM ಪ್ರಕಾಶ್ ಇದ್ರವ್ರು ಮಾತಾಡಿಸ್ತೀನಿ. ಸರ್, ಈಗ 12 ಸ್ಥಳಗಳನ್ನ ಉತ್ಖನನ ಮಾಡಿದ್ದಾರೆ. ಈಗ 13ನೇ ಸ್ಥಳ ಅಲ್ಲಿ ಅಗಿಯಕ್ಕಾಗ್ತಿಲ್ಲ. ಒಂದ್ ಕಡೆ ಟ್ರಾನ್ಸ್ಫಾರ್ಮ್ ಇದೆ, ಪಕ್ಕದಲ್ಲಿ ರೋಡ್ ಇದೆ, ತುಂಬಾ ಸಮಸ್ಯೆ ಆಗಬಹುದು ದೃಷ್ಟಿಯಿಂದ ಈಗ SIT ತಂಡ ಜಿಪಿಆರ್ ಅನ್ನ ಬಳಕೆ ಮಾಡಲು ಮುಂದಾಗಿದ್ದಾರೆ. ಸರ್, ಜಿಪಿಆರ್ ಅಂದ್ರೆ ಏನ್ ಸರ್, ಅದು ಯಾವ ರೀತಿ ಕೆಲಸ ಮಾಡುತ್ತಂತ? ನಮಸ್ಕಾರ ವೀಕ್ಷಕರಿಗೆ. ನೋಡಿ, ಜಿಪಿಆರ್ ಅಂದ್ರೆ ಗ್ರೌಂಡ್ ಪೆನಿಟ್ರೇಷನ್ ರೆಡಾರ್ ಟೆಕ್ನಿಕ್ ಅಂತ. ಅದಕ್ಕೆ ಸ್ಪೆಷಲ್ ಎಕ್ವಿಪ್ಮೆಂಟ್ ಬರುತ್ತೆ. ಬೇರೆ ಬೇರೆ ಪರ್ಪಸ್ಗೆ ಬೇರೆ ಬೇರೆ ಎಕ್ವಿಪ್ಮೆಂಟ್ಸ್ ಇರುತ್ತೆ. ಮಿಲಿಟರಿನಲ್ಲಿ ಕೂಡ ಈ ರೀತಿಯ ಗ್ರೌಂಡ್ ಪೆನಿಟ್ರೇಷನ್ ರೆಡಾರ್ ಉಪಯೋಗಿಸ್ತಾರೆ. ಈಗ ಬಾರ್ಡರ್ ನಲ್ಲಿ ದಟ್ ಸೈಡ್ ಆಫ್ ದಿ ಬಾರ್ಡರ್ ಟು ದಿಸ್ ಸೈಡ್ ಆಫ್ ದಿ ಬಾರ್ಡರ್ ಅಂಡರ್ಗ್ರೌಂಡ್ ಟನಲ್ಸ್ ಮಾಡಿರ್ತಾರೆ ಟೆರರಿಸ್ಟ್ಗಳು ಅವರ ಸೈನಿಕರು ಬರೋದಕ್ಕೆ. ಅಂತ ಸಂದರ್ಭದಲ್ಲಿ ಆ ಟನಲ್ ಎಲ್ಲಿದೆ, ಯಾವ ಡೆಪ್ತ್ ಅಲ್ಲಿ ಇದೆ ಅಂತ ಕಂಡುಹಿಡಿಯೋದಕ್ಕೆ ಈ ರೀತಿಯ ಪೆನಿಟ್ರೇಷನ್ ಎಕ್ವಿಪ್ಮೆಂಟ್ ಇಂದ ಮಾಡಬಹುದು. ಅದ್ರ ಮೂಲಕ ಒಂದು ಸಿಗ್ನಲ್ ಒಳಗಡೆ ಕಳಿಸಿದ್ರೆ ಆ ಸಿಗ್ನಲ್ ಯಾವ ಅಡೆತಡೆ ಇಲ್ಲದೆ ಇದ್ರೆ ಸೀದಾ ಹೋಗ್ತಾ ಇರುತ್ತೆ. ಅದು ಇನ್ಸ್ಟ್ರೂಮೆಂಟ್ ಅಲ್ಲಿ ಗೊತ್ತಾಗುತ್ತೆ. ಅದು ಎಲ್ಲಿ ಅಡೆತಡೆ ಬರುತ್ತೆ, ಯಾವ್ದಾದ್ರು ಹಾರ್ಡ್ ರಾಕ್ ಇದ್ರೆ ಅಥವಾ ಬೇರೆ ಏನಾದ್ರು ತಡೆ ಇದ್ರೆ